I'm an agriculturist. By profession, I'm a businessman. By choice, I'm an educationist. By passion, I'm a politician ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏಕೆಂದರೆ ನನಗೆ ಶಿಕ್ಷಣ ಇಲ್ಲದೆ ಹೋದಕ್ಕೆ ನಮ್ಮ ತಂದೆ ತಾಯಿಯಂದಿರು ಬಂದು ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ನನಗೆ ಇಂಥ ಒಳ್ಳೆ ಸ್ಕೂಲಲ್ಲಿ ಶಾಲೆ ಇಲ್ಲ ಅಂತ ಹೇಳಿ ಬೆಂಗಳೂರಿನ ಸೇರಿಸಿದ್ರು. ಆ ಶಾಲೆಯಲ್ಲಿ ಅಷ್ಟೇ ವಿದ್ಯಾಭ್ಯಾಸ ಕಲಿತಕ್ಕೆ ಇಲ್ಲಿ ಮಟ್ಟಿಗೆ ನಾನು ಬೆಳ್ಕೊಂಡು ಬಂದಿದ್ದೇನೆ. ಬೆಂಗಳೂರು ಕೂಡ ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಚನ್ನಪಟ್ಟಣ ಟೌನಲ್ಲೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಕೆಂಪೇಗೌಡರು ಮಾಡಿದಾಗ ಬರೀ 6 ಲಕ್ಷ ಇತ್ತಂತೆ. ಆ ಒಂದು ಕೆಂಗಲ್ ಹನುಮಂತಯ್ಯನವರು ನಗರಸಭೆ ಅಧ್ಯಕ್ಷರಾಗಿದ್ದಾರೆ. ಇವತ್ತು 1,40,00,000 ಜನಸಂಖ್ಯೆ ಇವತ್ತು ಬೆಂಗಳೂರು ನಗರದಲ್ಲಿ ಇದೆ. ಇದನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು, ಯಾಕೆ ಈ ರೀತಿ ವಲಸೆ ಬರ್ತಾ ಇದ್ದಾರೆ ಅಂದರೆ ಒಂದು ಉದ್ಯೋಗಕ್ಕೆ, ಒಂದು ಶಿಕ್ಷಣಕ್ಕೆ. ಅದನ್ನು ನಾವು ತಡಿಬೇಕು. ಆಗ ನಮ್ಮ ಹಳ್ಳಿಗಳಲ್ಲಿ ಒಳ್ಳೆ ಶಿಕ್ಷಣ ಕೊಟ್ಟರೆ ಆಗ ಒಂದು ಪರ್ಸೆಂಟೇಜ್ ಇಲ್ಲಿ ಒಳ್ಳೆ ವಿದ್ಯಾಭ್ಯಾಸವಾಗಿ ಮತ್ತು ಏನೇನು ಬೇಕು ಅವರು ಉದ್ಯೋಗವನ್ನು ಮಾಡಿ. ನಾನು ನಿಮ್ಮ ಮಕ್ಕಳಿಗೆ ಹೇಳಿದೆ ಅಷ್ಟೇ, ನೀವು ಬರೀ ಉದ್ಯೋಗದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ. ಉದ್ಯಮಿ ಆಗುವಂಥ ವಿಚಾರದಲ್ಲಿ ತಾವು ಆಲೋಚನೆ ಮಾಡಬೇಕು. ಉದ್ಯಮಿ ಆಗಿ ನೀವು 10 ಜನಕ್ಕೆ ಉದ್ಯೋಗಗಳನ್ನ ವೆಂಕಟಪ್ಪನವರು ಹೆಂಗೆ ಇವತ್ತು ಕಣ್ವ ಡಾಕ್ಟರ್ ಆಗಿ ಬರೀ ಡಾಕ್ಟರ್ ಆಗಿ ಸೇವೆ ಮಾಡ್ತಾ ಇಲ್ಲ. ಅವರು ಒಂದು ಸಂಸ್ಥೆಯನ್ನು ಮಾಡಿ 10 ಜನ ಡಾಕ್ಟರ್ಗಳಿಗೆ, ನರ್ಸಸ್ಗಳಿಗೆ, ಬೇರೆಯವ್ರಿಗೆಲ್ಲ ಇವತ್ತು ಕೆಲಸವನ್ನು ಮಾಡಿ ದುಡ್ಡು ಸಂಪಾದನೆ ಮಾಡಿ ಇಂಥ ಸೇವೆಯನ್ನು ಮಾಡ್ಕೊಂಡು ಇವತ್ತು ಬಂದಿದ್ದಾರೆ. ಈಗಾಗಲೇ ನಾವು ನಮ್ಮ CSR ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಬಹಳ ಮುಂದಿದ್ದೇವೆ. ಇಡೀ ರಾಜ್ಯಕ್ಕೆ ಈ ಒಂದು ದೊಡ್ಡ ಯೋಜನೆಯನ್ನು ನಾನು ಕೈ ಹಾಕಿದ್ದೇನೆ. ಈಗಾಗಲೇ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ, ನೀವು ಯಾರು ರಾಮನಗರ ಜಿಲ್ಲೆಯವಲ್ಲ, ಬೆಂಗಳೂರು ಜಿಲ್ಲೆಯು ನೀವು. ಇದು ನಿಮ್ಮ ತಲೆಯಲ್ಲಿ ಇರಬೇಕು. ನಿಮ್ಮ ಮೂಲತಃ ನಾವೆಲ್ಲ ಬೆಂಗಳೂರಿನವರು. ಇವತ್ತು ನಾವು ಬೆಂಗಳೂರಿಗೆ ಹೆಸರನ್ನ ಯಾರು ನಮ್ಮ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಿಮ್ಮ ಸ್ವಾಭಿಮಾನದ ಬದುಕಿಗೆ ನಿಮ್ಮ ಆಸ್ತಿ, ನಿಮ್ಮ ಮೌಲ್ಯಗಳೆಲ್ಲ ಕೂಡ ಇವತ್ತು ಬೆಂಗಳೂರಿನಲ್ಲಿ ಇರಬೇಕು. ನೀವೆಲ್ಲ ಬೆಂಗಳೂರು ಮಕ್ಕಳಾಗಿರಬೇಕು. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದೆ. ಇವತ್ತು ಇವರಿದ್ದಾರೆ, ಇಲ್ಲಿ MP ಅವರು ಬಂದಿದ್ದಾರೆ, ನಮ್ಮ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ. ಕನಕಪುರ ಲೋಕಸಭಾ ಇತ್ತು, ನಾವು ಅದನ್ನು ಚೇಂಜ್ ಮಾಡಿಸ್ತೇವೆ. ಅದರ ಕಾಲದಲ್ಲಿ ಬೆಂಗಳೂರು ಗ್ರಾಮಾಂತರ ನಮ್ಮ ಹೆಸರನ್ನ ಯಾರು ಬಿಟ್ಕೊಳಕ್ ಸಾಧ್ಯ ಇಲ್ಲ ಅಂತೇಳಿ ಇಡೀ ವಿಶ್ವದಲ್ಲೇ ಇವತ್ತು ಬೆಂಗಳೂರು ಮುಖಾಂತರ ಭಾರತವನ್ನು ನೋಡ್ತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದಿನ ಬಂದಿದ್ರು ಬೆಂಗಳೂರಿಗೆ. ಈ ಅಂತಾರಾಷ್ಟ್ರೀಯ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಹೋಗಿ ಇವತ್ತು ಯೋಗೇಶ್ ಅವರಿಗೆ ಮತ್ತೆ ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಬಿಟ್ಟಿದ್ದೀರಿ. ಅವರ ಜೊತೆ ನನಗೂ ಕೂಡ ನಿಮ್ಮ ಸೇವೆಯನ್ನು ಮಾಡಿ ಈ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿ ಇದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮತ್ತೆ ನಾಮಕರಣವನ್ನು ಮಾಡಿ, ನಿಮ್ದು ಯಾವುದೇ ಸರ್ಟಿಫಿಕೇಟ್ ಇದ್ರೂ ಕೂಡ ಮುಂದಕ್ಕೆ ಬೆಂಗಳೂರು ಜಿಲ್ಲೆಯ ಮಕ್ಕಳು ಅಂತೇಳಿ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡು ನಿಮ್ಮ ಆಸ್ತಿಗಳೆಲ್ಲ ಬೆಂಗಳೂರು ಜಿಲ್ಲೆಯ ಆಸ್ತಿಗಳು ಅಂತೇಳಿ ಪರಿವರ್ತನೆ ಆಗಲಿ ಅಂತೇಳಿ ನಿಮ್ಮ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇನ್ನು 10 ಯೋಜನೆಗಳನ್ನು ರೂಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ, ಹಿರಿಯರಿಗೆಲ್ಲ ಒಳ್ಳೆಯದಾಗಲಿ, ವಿಶೇಷವಾಗಿ ವೆಂಕಟಪ್ಪನವರ ನಮ್ಮ ಕುಟುಂಬಕ್ಕೆ ಶುಭವಾಗಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರ ನಿಮ್ಮ ಜೊತೆ ಇದ್ದರೆ ಸರ್ಕಾರ ನಿಮಗೆ ತುಂಬುವುದರಿಂದ ಅಭಿನಂದನೆ ಸಲ್ಲಿಸುತ್ತದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ನನ್ನನ್ನು ಉದ್ದೇಶಿಸಿ ಶ್ರೀಗಳು ಕೂಡ ಮತ್ತು ಯೋಗೇಶ್ವರ್ ಕೂಡ ಮಾತಾಡ್ತಾರೆ. ನಮಸ್ಕಾರ. ಫೌಂಡೇಶನ್ ಬಂದಾಗ ಬಂದಿದ್ದರು SL ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಹೇಳಿದ್ರು, ವರ್ಲ್ಡ್ ಲೀಡರ್ಸ್ ಎಲ್ಲ ನಾಯಕರುಗಳು ಮೊದಲು ದೆಹಲಿಗೆ ಬರೋರು, ದೆಹಲಿ ಆದಮೇಲೆ ಚೆನ್ನೈಗೆ ಹೋಗೋರು, ಚೆನ್ನೈಗೆ ಆದಮೇಲೆ ಹೈದರಾಬಾದ್ ಹೋಗೋರು, ಮುಂಬೈಗೆ ಹೋಗೋರು, ಬೇರೆ ಬೇರೆ ಬೆಂಗಳೂರು ಹೋಗೋರು ಬರೋರು. ಈಗ ಕಾಲ ಹೋಗಿದೆ. ಮೊದಲು ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ. ಯಾಕೆ ಅಂದರೆ ನಮ್ಮಲ್ಲಿರುವಂಥ ಶಿಕ್ಷಣ ಇದೆಯಲ್ಲ, ನಮ್ಮಲ್ಲಿರೋ ಕಲ್ಚರ್ ಇದೆಯಲ್ಲ, ನಮ್ಮಲ್ಲಿರುವಂಥ ಸಂಪ್ರದಾಯ ಇದೆಯಲ್ಲ, ನಮ್ಮಲ್ಲಿರುವಂಥ ಒಂದು ನೀತಿ ಇದೆಯಲ್ಲ, ಈ ನೀತಿಗೆ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು. ಹಂಗೆ ಹಿಂದೆ ಕೂಡ ಚನ್ನಪಟ್ಟಣ ತಾಲೂಕಲ್ಲಿ ಮೊದಲಿಂದ ಕೂಡ ಹೆಚ್ಚು ಗ್ರಾಜ್ಯುಯೇಟ್ಗಳನ್ನ ಇದ್ದಂಥ ಒಂದು ದೊಡ್ಡ ಇತಿಹಾಸ ಇದೆ.
ಬಹಳ ವಿದ್ಯಾವಂತರು ಬುದ್ಧಿವಂತರೆಲ್ಲ ಕೂಡ ಇಲ್ಲಿ ಬೆಳೆದಿದ್ದಾರೆ ಚನ್ನಪಟ್ಟಣ ತಾಲೂಕಿನಲ್ಲಿ. ನಾನು ಮಧು ಬಂಗಾರಪ್ಪನವರಿಗೆ ಒಂದು ಮಾರ್ಗದರ್ಶನ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಡೀ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಕೂಡ ಈ ರೀತಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್, ಅಲ್ಯೂಮಿನಿ ಅಸೋಸಿಯೇಷನ್ ಕಡ್ಡಾಯವಾಗಿ ರಚನೆ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡಿ ಇಂಥ ಶಾಲೆಗಳಿಗೆ, ಒಂದು ಗೌರ್ಮೆಂಟ್ ಶಾಲೆಗಳಿಗೆ, ಅವರು ಓದಂತ ಶಾಲೆಗಳಿಗೆ ಒಂದು ದೊಡ್ಡ ಶಕ್ತಿ ತುಂಬುವಂತ ಕೆಲಸಕ್ಕೆ ಮುಂದಕ್ಕೆ ಒಂದು ಆದೇಶವನ್ನು ಹೊರಡಿಸಬೇಕು. ನಾನು ಅದಕ್ಕೆಲ್ಲ ಮಾರ್ಗದರ್ಶನವನ್ನು ನಾನು ಕೊಡ್ತೇನೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಹೊರಟಿ ಸಾಹೇಬರು ಮಕ್ಕಳಲ್ಲಿ ಕ್ಲೀನಿಂಗ್ ಮಾಡಬೇಡಿ ಅಂತ ಒಂದು ಮಾತು ಹೇಳ್ತಾರೆ. ಅದು ನಾನು ಚರ್ಚೆ ಮಾಡ್ತೇನೆ. ಏಕೆಂದ್ರೆ 50,000 ಶಾಲಾ ಶಿಕ್ಷಕರ ಕೊರತೆ ಇದೆ. ಈಗೆಲ್ಲ ಹೊರಗಡೆಯಿಂದ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಪ್ರಯಾರಿಟಿ ಏನು ಕೊಡಬೇಕು ಅಂತೇಳಿ ಮುಂದಕ್ಕೆ ನಾನು ಚರ್ಚೆ ಮಾಡ್ತೇನೆ. ಇದನ್ನು ವಾದ ಮಾಡಕ್ಕೆ ಹೋಗುದಿಲ್ಲ, ಬಟ್ ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಮನೆಗಳಲ್ಲಿ, ನಮ್ಮ ಶಾಲೆಗಳಲ್ಲಿ ನಮ್ಮ ವಾತಾವರಣವನ್ನು ನಾವು ಕ್ಲೀನಾಗಿ ಇಟ್ಕೊಳ್ಬೇಕಾಗ್ತದೆ. ಇವತ್ತು CSR ವತಿಯಿಂದ, ಕೋಆಪರೇಟಿವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಕನಕಪುರದಲ್ಲಿ 9 ಶಾಲೆಗಳನ್ನು ತೆಗೆದುಕೊಂಡಿದ್ದೇವೆ, ಚನ್ನಪಟ್ಟಣದಲ್ಲಿ 5 ಶಾಲೆಗಳನ್ನು ತೆಗೆದುಕೊಂಡಿದ್ದೇವೆ, ಮಾವಳಿಯಲ್ಲಿ 3, ರಾಮನಗರದಲ್ಲಿ 4, ಆರೋಳಿಯಲ್ಲಿ 4, ಒಟ್ಟು 24 ಶಾಲೆಗಳನ್ನು ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಸೊ ಹಂಗೆ ಇವತ್ತು ಒಂದು ದೊಡ್ಡ ಹೋರಾಟಕ್ಕೆ, ಶಿಕ್ಷಣದ ಹೋರಾಟಕ್ಕೆ ಇವತ್ತು ನಾವು ಕೈ ಹಾಕಿದ್ದೇವೆ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗುವುದಿಲ್ಲ. ಇನ್ನು ಶ್ರೀಗಳ ಆಶೀರ್ವಾದ ಇನ್ನು ಕೆಲವರು ಇದ್ದಾರೆ. ಸೊ ಇದು ನನ್ನ ಒಂದು ದೊಡ್ಡ ಕನಸಿನ ಒಂದು ದೊಡ್ಡ ಕಾರ್ಯಕ್ರಮ. ಅದಕ್ಕೆ ಬರಲೇಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ಇವತ್ತು ಇಲ್ಲಿಗೆ ನಾನು ಬಂದಿದ್ದೇನೆ. ಮಕ್ಕಳ ಭವಿಷ್ಯ ಇವತ್ತು ವೆಂಕಟಪ್ಪನವರ ಕುಟುಂಬಕ್ಕೆ ಒಂದು ದೊಡ್ಡ ದೀಪವನ್ನು ಇವತ್ತು ಬೆಳೆಸಿದ್ದಾರೆ. ದಾರಿ ಇಲ್ಲದೆ ಗುರಿ ಇರಲಿಕ್ಕೆ ಸಾಧ್ಯ ಇಲ್ಲ, ನೆರಳಿಲ್ಲದೆ ಬೆಳಕು ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ನಿಮಗೆ ಈ ಮುಂದೆ ಕೂತಿರೋದು ನೀವೆಲ್ಲ ಶಾಂತಿಯಿಂದ ಇರಬೇಕು. ಈ ಶಿಲೆಗೆಲ್ಲ ನಿಲ್ಲಿಸಬೇಕು. ಆಗೋದಾ? ಓಕೆ. ಬಂಧುಗಳೇ, ವೇದಿಕೆ ಇರುವಂತಹ ನಮ್ಮ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳೇ, ನಮ್ಮ ರಾಮನಗರದ ಪೂಜ್ಯರಾದಂಥ ಅಂದನ ಶ್ರೀಗಳೇ, ಅಂದನ ಸ್ವಾಮಿಗಳೇ, ರಾಜ್ಯದ ಒಬ್ಬ ಹಿರಿಯ ನಾಯಕರು, ಮಾಜಿ ಶಿಕ್ಷಣ ಸಚಿವರಾದಂತಹ ಬಸವರಾಜ ಹೊರಟ್ಟಿ ಅವರೇ, ವಿಶೇಷವಾಗಿ ಈ ಶಾಲೆಗೆ ಬಹಳ ಅಭಿಮಾನಪೂರ್ವಕವಾಗಿ ಬಂದು ಮುಂಚಿತವಾಗಿ ಎಲ್ಲ ನೋಡಿ ಸರ್ಕಾರಕ್ಕೆ ಒಂದು ದೊಡ್ಡ ಸಂದೇಶವನ್ನು ನೀಡಿ ಪ್ರಶಂಸೆ ಮಾಡಿದಂತಹ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರೇ, ಸಂಸತ್ ಸದಸ್ಯರಾದಂಥ ಹಿರಿಯರಾದಂಥ ಡಾಕ್ಟರ್ ಮಂಜುನಾಥ್ ಅವರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದಂತಹ ಶ್ರೀ ಯೋಗೇಶ್ ಅವರೇ, ಶಿಕ್ಷಣ ಕ್ಷೇತ್ರದಲ್ಲೇ ಒಂದು ದೊಡ್ಡ ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು, ನಿಮ್ಮವರೇ ಆದಂತಹ ಪುಟ್ಟಣ್ಣವರೇ, ನಮ್ಮ ಸ್ಥಳೀಯ ಸಂಸ್ಥೆಯ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀ ಎಸ್ ರವಿಯವರೇ, ರಘುನಾಥ್ ರಾಮಣ್ಣವರೇ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಮಾದರಿಯಾಗಿ ತಾನು ಕಲಿತ ಊರು, ಕಲಿತ ಶಾಲೆ, ಸಮಾಜಕ್ಕೆ ಒಂದು ಋಣವನ್ನು ತೀರಿಸಬೇಕು ಅಂತ ಹೇಳಿ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ ಆದಂತ ಮಾನ್ಯ ಶ್ರೀ ಡಾಕ್ಟರ್ ವೆಂಕಟಪ್ಪನವರೇ, ಕಣ್ವ ಟ್ರಸ್ಟಿನ ಎಲ್ಲ ಗೌರವಾನ್ವಿತ ಸದಸ್ಯಗಳೇ, ಜಿಲ್ಲಾಧಿಕಾರಿಗಳು, SP ಅಧಿಕಾರಿಗಳು, CEOಗಳು, ಪಂಚಾಯತ್ ಚೇರ್ಮನ್ರು ಮತ್ತು ಎಲ್ಲ ನಮ್ಮ BMICP ಅಧ್ಯಕ್ಷರು ರಾಮಣ್ಣವರು, ನಮ್ಮ ಪ್ಲಾನಿಂಗ್ ಅಥಾರಿಟಿಯ ಅಧ್ಯಕ್ಷರು ಎಲ್ಲ ಕೂಡ ಇವತ್ತು ವೇದಿಕೆಯಲ್ಲಿ ಇದ್ದಾರೆ. ತಾವು ಬಹಳ ದೊಡ್ಡ ಅಭಿಮಾನಿಗಳೆಲ್ಲ, ಈ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಕೂಡ ಪಕ್ಷಾತೀತವಾಗಿ ತಾವೆಲ್ಲ ಹೇಳಿರಿ.
ಬಹಳ ಶಿಕ್ಷಣ ಪ್ರೇಮಿಗಳು ಕೂಡ ಎಲ್ಲ ಇದ್ದೀರಿ. ನಾನು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬರೋ ಸ್ಥಿತಿಲಿ ಇರಲಿಲ್ಲ. ಮಧುಬಂಗಾರಪ್ಪನವರು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಅನ್ನೋದನ್ನ ಸರ್ಕಾರದ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. CSR ಶಾಲೆ ನಾನು ಒಂದು ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಫಾರ್ಮ್ ಮಾಡಿ ನಂದೇ ಆದಂತ ಒಂದು ದೊಡ್ಡ ರೂಪರೇಷೆಗಳನ್ನು ಅದಕ್ಕೆ ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ. ಅದು ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನಮ್ಮ ಪ್ರಣಬ್ ಮುಖರ್ಜಿಯವರು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ 2% ಹಣ ಸಂಪಾದನೆ ಮಾಡುವಂತ ಹಣದಲ್ಲಿ ನೀವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟು, ಆದರೆ ಈ ಶಾಲೆ ಇದೆಯಲ್ಲ ಇದು CSR ಶಾಲೆ ಅಲ್ಲ. ಭೀಷ್ಮ ಧರ್ಮರಾಯನ ಮಾತು ಹೇಳ್ತಾರೆ. ನಾನು ಅದನ್ನ ಸಂಸ್ಕೃತದಲ್ಲಿ ಇದನ್ನ ಹೇಳಿ ಕನ್ನಡದಲ್ಲಿ ಅನುವಾದ ಮಾಡ್ತೀನಿ. ಏನ್ ಹೇಳ್ತೇನೆ ಅಂದ್ರೆ, ಋಣೈ ಚತುರ್ಥಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ಧರ್ಮತ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದಲ್ಲಿ ಹುಟ್ಟುತ್ತೆ. ಒಂದು ತಂದೆ ತಾಯಿ ಋಣ, ದೇವರ ಋಣ, ಗುರುವಿನ ಋಣ, ಸಮಾಜದ ಋಣ. ಈ ಋಣವನ್ನು ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ಹಾಗೆ ಇವತ್ತು ವೆಂಕಟಪ್ಪನವರು ಮತ್ತು ಅವರ ಕುಟುಂಬದವರು ಸಮಾಜಕ್ಕೆ ತಂದೆ ತಾಯಿ ಋಣ, ದೇವರ ಋಣ, ಗುರುವಿನ ಋಣವನ್ನ ಧರ್ಮದಿಂದ ತೀರಿಸ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಒಬ್ಬ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ಅವ್ರಿಗೊಂದು ಸಾಷ್ಟಾಂಗ ನಮಸ್ಕಾರಗಳನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾವೆಲ್ಲ ವೇದಗಳನ್ನ ಓದಿ ಬಹಳ ದೊಡ್ಡವರಾಗಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೇವೆ. ವೇದ ಅಂದ್ರೆ ನಾವು ಪಾಠಗಳು. ಆದರೆ ಜನರ ವೇದಿಕೆಗಳನ್ನ ಅಂತಿಮ ಅದೆಲ್ಲ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ವೇದನೆಗಳನ್ನ ನಾವು ತಿಳ್ಕೊಂಡು ನಾವು ಕೆಲಸ ಮಾಡಿದಾಗ ಮಾತ್ರ ನಮ್ಮಲ್ಲಿ ಈ ಬದುಕಿಗೆ ಒಂದು ದೊಡ್ಡ ಸಾರ್ಥಕ. ನಾನು ಹಾಗಾಗಿ ಒಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಇವತ್ತು ವೆಂಕಟಪ್ಪನವರು ಏನು ಇವತ್ತು ಕೆಲಸ ಮಾಡಿದ್ದಾರೆ, ಇದು ಅವರ ಕುಟುಂಬಕ್ಕೆ ಒಂದು ದೊಡ್ಡ ಇತಿಹಾಸ ಪುಟಕ್ಕೆ ಇವತ್ತು ಸೇರಿದ್ದಾರೆ. ಯಾರ್ಯಾರು ಮುಂದಕ್ಕೆ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋರು, ವೆಂಕಟಪ್ಪನವರ ಕಟ್ಟಿದಂತ ಶಾಲೆಯಲ್ಲಿ, ಸರ್ಕಾರದ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೀನಿ. ಸ್ವಲ್ಪ ಸ್ಟ್ರೈನ್ ಆಗ್ತಾ ಇದೆ. ಆದರೂ ಯೋಗೇಶ್ ವೆಂಕಟಪ್ಪನವರು ಬರಲೇಬೇಕು ಅಂತ ಹೇಳಿದಾಗ ತಪ್ಪಿಸ್ಕೊಳ್ಳೋಕ್ಕಾಗದೆ ಬಹಳ ಅಭಿಮಾನ ಪೂರ್ವಕವಾಗಿ ನಾನು ಮಧುಬಂಗಾರಪ್ಪನವರು ಮತ್ತು ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಇವತ್ತು ಮಕ್ಕಳ ಕೈಯಲ್ಲಿ ನಾವು ಇದನ್ನು ಉದ್ಘಾಟನೆ ಮಾಡಿದ್ದೇವೆ. ಮಕ್ಕಳ ಕೈಯಲ್ಲಿ ಇದರ ಉದ್ಘಾಟನೆಯನ್ನು ಮಾಡಿಸಿದ್ದೇವೆ. ಈ ಮಕ್ಕಳ ಕೈಯಲ್ಲಿ ಯಾಕೆ ಉದ್ಘಾಟನೆ ಮಾಡಿಸು ಅಂದ್ರೆ, ವೆಂಕಟಪ್ಪನವರ ದೂರದೃಷ್ಟಿ ನನ್ನಂಗೆ ಈ ಊರಿನ ಮಕ್ಕಳು, ಈ ತಾಲೂಕಿನ ಮಕ್ಕಳು ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಜ್ಯೋತಿಯನ್ನ ಬೆಳೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸಂಪದ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಕ. ತಾವೆಲ್ಲರೂ ಕೂಡ ಮಂಗಳವಾಗಲಿ, ಶಿವವಾಗಲಿ, ಆರೋಗ್ಯವಂತರಾಗಲಿ, ವಿದ್ಯಾವಂತರಾಗಲಿ ಅಂತೇಳಿ ಬಹಳ ಸಂತೋಷದಿಂದ ಶ್ರೀಗಳು ಬಸವರಾಜ ಹೊರಟ್ಟಿಯವರು ಮತ್ತು ಎಲ್ಲ ಶಾಸಕರು, ಸಂಸತ್ ಸದಸ್ಯರು ನಾವೆಲ್ಲ ಸೇರಿ ಈ ದೀಪವನ್ನು ನಾವು ಬೆಳೆಸಿದ್ದೇವೆ. ದೀಪದಿಂದ ದೀಪ ಬೆಳಗ್ತಾ ಇದೆ, ಅಕ್ಷರದಿಂದ ಬದುಕು ಬೆಳಗ್ತಾ ಇದೆ. ಸೊ ನಿಮ್ಮ ಬದುಕನ್ನ ಈ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಹೇಳ್ಕೊಟ್ಟಿದ್ದ ಅಕ್ಷರದಿಂದ ಬೆಳೆಸಬೇಕು ಅಂತ ಹೇಳಿ ಈ ದೀಪ ಇವತ್ತು ಸಂತೋಷದಿಂದ ಇನ್ನ ಉರಿತಾ ಇದೆ. ಎದೆ ಒಳಗಡೆ ಬಿದ್ದಂತ ಅಕ್ಷರ
ಭೂಮಿಗೆ ಬಿದ್ದಂತ ಬೀಜ ಇವತ್ತೆಲ್ಲ ನಾಳೆ ಫಲ ಕೊಟ್ಟೇ ಕೊಡ್ತದೆ. ಅದಕ್ಕೆ ಅನೇಕ ಇಡೀ ನಮ್ಮ ಎಲ್ಲರ ಅನುಭವ, ತಾಯಿನೇ ಮೊದಲನೇ ಗುರು. ಹಾಗೆ ಇವತ್ತು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವೆಷ್ಟೇ ದೊಡ್ಡವರಾಗಿರ್ಬೋದು, ಕೊನೆಗೆ ನಮ್ಮ ಶಿಕ್ಷಕರಿಗೆ ಕೊಡುವಂತ ನಾವು ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ನಮ್ಮ ಟೀಚರ್ಸ್ಗೆ ಕೊಟ್ಟಂತ ಸ್ಥಾನಮಾನ ಇದೆಯಲ್ಲ, ಬಹುಶಃ ಯಾರಿಗೂ ನಾವು ಕೊಡುವುದಿಲ್ಲ. ಕೊನೆಗೆ ತಂದೆ ತಾಯಿಗಳು ಏನು ವಾದ ಮಾಡೋದು ಕೂಡ ಮನೇಲಿ ಟೀಚರ್ ಏನು ಹೇಳ್ಕೊಡ್ತಾರೆ ಅದರ ಮೇಲೆ ನಮ್ಮ ಮಕ್ಕಳು ಇವತ್ತು ಕೂಡ ಅವರ ವಾದವನ್ನು ಮನೆಯಲ್ಲಿ ಕೂಡ ಮಂಡಿಸುವುದನ್ನು ನಾವೆಲ್ಲ ನೋಡಿದ್ದೇವೆ. ಅನ್ನ ಹೊಟ್ಟೆ ತುಂಬಿಸ್ತದೆ, ಆದರೆ ಅಕ್ಷರ ಹೊಟ್ಟೆ ತುಂಬಲು ಮಾರ್ಗದರ್ಶನವನ್ನು ಕೊಡ್ತದೆ. ಇದಕ್ಕೆ ನಾವೆಲ್ಲ ಕೂಡ ಬದ್ಧವಾಗಿದ್ದೇವೆ. ಇವತ್ತು ನಮಗೆ ಇವತ್ತು ಅವ್ರಿಗೆ ದೊರೆಯುತ್ತದೆ. ಹಿಂದೆ ಈ ಜಾಗಕ್ಕೆ ನಾನು ಇತಿಹಾಸವನ್ನು ತಿಳ್ಕೊಂಡೆ. ಈ KG ಮಹಡಿ ಊರಿನ ದಿವಂಗತ ಶ್ರೀನಿವಾಸ್ ಗೌಡರು ಈ 4 ಎಕರೆ 8 ಗುಂಟೆ ಜಾಗವನ್ನು ಅವತ್ತಿನ ಕಾಲದಲ್ಲಿ ದಾನ ಮಾಡಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ. ಇವತ್ತು ವೆಂಕಟಪ್ಪನವರು ಮತ್ತು ಅವರ ಕುಟುಂಬ ಇವತ್ತು 14 ಕೋಟಿ ರೂಪಾಯಿ, ಇದು ಸಣ್ಣ ದುಡ್ಡು ಅಲ್ಲ. ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡುವಂಥದ್ದು ಬೇರೆ ವಿಷಯ. ಆದರೆ ಇವರು ಅವರ ಆತ್ಮಸಾಕ್ಷಿಗೆ, ಅವರ ಮಾನಸಿಕವಾಗಿ ನಾನು ಬದುಕಿನಲ್ಲಿ ನನ್ನ ಬದುಕು ಈ ಜೀವನದಲ್ಲಿ ಒಂದು ಶಾಶ್ವತವಾಗಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಬಹಳ ದೂರ ಯೋಚನೆ ಮಾಡಿ ಅವರು ಬಿತ್ತಾರಂತ ಒಂದು ಬೀಜ ಬಹಳ ಹೆಮ್ಮರವಾಗಿ ಬೆಳೆದು ಈ ಸಮಾಜಕ್ಕೆ, ಕರ್ನಾಟಕ ರಾಜ್ಯಕ್ಕೆ, ಚನ್ನಪಟ್ಟಣ ತಾಲೂಕಿಗೆ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೀಲಿ ಅಂತ ಹೇಳಿ ಇಂಥ ಹೃದಯ ಶ್ರೀಮಂತಿಕೆಯ ದಾನವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ನಮ್ಮ ಯಾವಾಗಲೂ ಕೂಡ ಅವರ ಗುರಿಯಂತೆ ಇವತ್ತು ನಾವು ಆಲೋಚನೆಯನ್ನು ನಾವು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ. ವ್ಯಕ್ತಿ ಮನೆಯಲ್ಲೂ ವ್ಯಕ್ತಿಗಳು ಜನಿಸ್ತಾರೆ, ಆದರೆ ವ್ಯಕ್ತಿತ್ವ ಕೆಲವರಲ್ಲಿ ಮಾತ್ರ ಇವತ್ತು ಬೆಳೀತದೆ. ಹಂಗೆ ವೆಂಕಟಪ್ಪನವರು ಅವರ ಕುಟುಂಬದ ವ್ಯಕ್ತಿತ್ವ ಇಡೀ ಸಮಾಜಕ್ಕೆ ಒಂದು ದೊಡ್ಡ ಮಾದರಿಯಾಗಿದೆ. ಅದಕ್ಕೆ ನೀವೆಲ್ಲ ಕೂಡ ಅವ್ರಿಗೆ ಇನ್ನು ಹೆಚ್ಚಿಗೆ ಆರೋಗ್ಯ, ಐಶ್ವರ್ಯ ಭಗವಂತ ಇನ್ನ ಸೇವೆ ಅಂತ ಮಾಡೋದನ್ನ ಕೊಡ್ಲಿ ಅಂತ ಹೇಳಿ ತುಂಬ ಹೃದಯದ ಆಶ್ವಾಸನೆ, ಆಶೀರ್ವಾದ ಎಲ್ಲ ಕೂಡ ನೀವೆಲ್ಲ ಸೇರಿ ಮಾಡಬೇಕು ಅಂತೇಳಿ ನಾನು ಮಕ್ಕಳಿಗೂ ಮತ್ತು ಹಿರಿಯರಿಗೆಲ್ಲರೂ ಕೂಡ ನಾನು ಮನವಿ ಮಾಡ್ತೇನೆ. ಮಕ್ಕಳಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಕ್ಕಳ ಮನಸ್ಸು ಯಾವತ್ತೂ ಹಾಲಂತೆ, ಯಾವ ಕಲ್ಮಶವಿಲ್ಲದೆ ಅವರ ಆಶೀರ್ವಾದ ಬಹಳ ಮುಖ್ಯ. ಹಿರಿಯರು ಎಲ್ಲ ಕೂಡ ವೇದ ಪುರಾಣಗಳಲ್ಲಿ ಹೋಮ ಹವನಗಳನ್ನು ಮಾಡ್ಬೇಕಾದ್ರೆ ಮಕ್ಕಳ ಪಾದಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತಾರೆ. ಯಾಕೆಂದ್ರೆ ದೇವರಂತೆ ಅವರ ಮನಸ್ಸು ಅಂತ. ಅದಕ್ಕೂ ಜವಾಹರ್ಲಾಲ್ ನೆಹರು ಅವರು ಕೂಡ ನಾನು ಹುಟ್ಟುಹಬ್ಬ ನನ್ನ ಹೆಸರಿನಲ್ಲಿ ಮಾಡೋದು ಬೇಡ, ಮಕ್ಕಳ ದಿನಾಚರಣೆ ಅಂತೇಳಿ ಮಾಡಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ನಮ್ಮ ಈ ದೇಶದ ಶಿಲ್ಪಿ ನಮ್ಮ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ದು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು CSR ಶಾಲೆ ಇಡೀ ರಾಜ್ಯದಲ್ಲಿ ಒಂದು 2,000 ಶಾಲೆ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಇದಕ್ಕೆ ಸಂಕಲ್ಪವನ್ನು ಮಾಡಿ ಒಂದು ದೊಡ್ಡ ಪ್ರಯತ್ನಕ್ಕೆ ಕಾಲಿಟ್ಟಿದ್ದೇನೆ. ನನ್ನ ಫೇವರಿಟ್ ಸಬ್ಜೆಕ್ಟ್ ಎಜುಕೇಶನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.